ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ವ್ಲಾಗ್ಸ್ ಮಾಡಿರಲಿಲ್ಲ. ರೀಸನ್ ಇಷ್ಟೇ, ಹಳೆ ಫೋನ್ ಹಾಳಾಗಿತ್ತು. ಕ್ಯಾಮ್ರಾ ಕ್ಲಾರಿಟಿ ಕೂಡ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಸ್ಟೋರೇಜ್ ಕೂಡ ಫುಲ್ ಆಗಿಬಿಟ್ಟಿತ್ತು. ಸೊ ಅದಕ್ಕಾಗಿ ನಾನು ಬೇರೆ ಫೋನ್ ತಗೊಳ್ಳೋವರೆಗೂ ಬೇಡ ವ್ಲಾಗ್ಸ್ ಮಾಡೋದು ಅಂತ ಸ್ಟಾಪ್ ಮಾಡಿದ್ದೆ. ಬಟ್ ಇವಾಗ ಬೇರೆ ಫೋನ್ ಯೂಸ್ ಮಾಡ್ತಿದ್ದೀನಿ. ಅದರಲ್ಲಿ ಸ್ವಲ್ಪನಾದರೂ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಮಾಡಿದ್ದೆ, ಬಟ್ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಸೊ ಇವಾಗ ಅದನ್ನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿ ಅದನ್ನು ನೋಡಿ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮನೆ ಸುತ್ತ ತುಂಬಾ ಸತ್ತೆ ಬೆಳೆದಿತ್ತು. ಒಂದು 2-3 ಸತಿ ಹಾವು ಕೂಡ ಬಂದಿತ್ತು. ಸೊ ಅದಕ್ಕಾಗಿ ನನಗೆ ತುಂಬ ಭಯ ಆಗ್ತಿತ್ತು. ಮನೆ ಹತ್ರ ಒಬ್ಬಳೇ ಇರ್ತಿದ್ನಲ್ಲ. ಸೊ ಅವ್ರಿಗೆ ಹೇಳಿದ್ದೆ. ಅದಕ್ಕೋಸ್ಕರ ಕೆಲಸ ಮುಗಿದ್ಮೇಲೆ ಗಾಡಿನ ತೊಗೊಂಬಂದು ಮನೆ ಹತ್ರ ಕ್ಲೀನ್ ಮಾಡ್ತಿದ್ದಾರೆ. ಅವರು JCBನ ಅಲ್ವಾ ಓಡಿಸೋದು, ಅದಕ್ಕೋಸ್ಕರ ಮನೆ ಹತ್ರ ತಂದಿದ್ರು. ಹಾಗೆ ಎಲ್ಲ ಸತ್ತೆ ಎಲ್ಲ ನೀಟಾಗಿ ತೆಗಿತಾಯಿದ್ರು. ಅದೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸತ್ತೆ ಎಲ್ಲ ಬೆಳ್ಕೊಂಡಿದ್ದೆ ಅಂತ. ಮನೆ ಮುಂದೆ ಮನೆ ಹಿಂದೆ ಎಲ್ಲ ತುಂಬಾ ಸತ್ತೆ ಬೆಳ್ಕೊಂಡಿತ್ತು. ಎದುರುಗಡೆ ಹಾವು ಹೋಗ್ತಾಯಿದ್ರು ಕೂಡ ಕಾಣಿಸ್ತಿರ್ಲಿಲ್ಲ. ಸೊ ಅದಕ್ಕಾಗಿ ಅವರು ಗಾಡಿನ ತೊಗೊಂಬಂದು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅರ್ಧಕ್ಕರ್ಧ ಸತ್ತೆ ಎಲ್ಲ ತೆಗೆದಾಗಿತ್ತು. ಸೊ ಅವರು ಅಲ್ಲಿ ಸ್ವಲ್ಪ ಪೈಪ್ಗಳೆಲ್ಲ ಇತ್ತು, ಅದನ್ನು ಸೈಡಿಗೆ ಎತ್ತಾಕು ಅಂತ ಹೇಳಿದ್ರು. ಎತ್ತಾಕಿದೆ. ಅವರು ಬಜ್ಜಿ ಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ಬಜ್ಜಿನ ಮಾಡಿಕೊಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ತಾ ಇದ್ದೀರಲ್ವಾ, ಫುಲ್ ಈ ಕಡೆ ಎಲ್ಲ ತೆಗೆದಿದ್ರು. ಈ ಕಡೆ ಸ್ವಲ್ಪ ತೆಗಿಬೇಕಾಗಿತ್ತು. ಅದನ್ನು ಬೆಳಿಗ್ಗೆ ತೆಗಿತೀನಿ ಅಂತ ಹೇಳಿ ನೈಟು ಮಲ್ಕೊಂಬಿಟ್ರು. ಸೊ ಈ ಥರ ತೆಗೆದಿದ್ದಾರೆ. ಬೆಳಿಗ್ಗೆ ವೀಡಿಯೋ ಮಾಡ್ತಿದ್ದೆ. ಫುಲ್ ಇಬ್ಬನಿ ಬೀಳ್ತಾಯಿತ್ತು. ಸೊ ಚೆನ್ನಾಗಿರುತ್ತೆ ಅಂತ ವೀಡಿಯೋಸ್ನ ಮಾಡ್ತಾಯಿದ್ದೆ. ಸೊ ನಾನಿವಾಗ ನಿಮಗೆ ತೋರಿಸ್ತೀನಿ ಎಷ್ಟು ಸತ್ತೆ ಇತ್ತು, ಎಷ್ಟೆಲ್ಲ ಕ್ಲೀನ್ ಮಾಡಿದ್ದಾರೆ ಅಂತ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸತ್ತೆ ಇತ್ತು, ಹೇಗೆ ಕ್ಲೀನ್ ಮಾಡಿದ್ದಾರೆ ಅಂತ ನೋಡ್ಬೋದು. ಎಷ್ಟು ಇಬ್ಬನಿ ಬೀಳ್ತಿದೆ ಅಂತ. ಈ ಥರ ಕ್ಲೀನ್ ಮಾಡಿದ್ದಾರೆ. ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಯಾಕೆ ಅಂತ ಹೇಳಿದ್ರೆ ಯಾವ ಟೈಮಲ್ಲಿ ಹಾವು ಬರ್ತಿತ್ತು ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ. ಹೊರಗಡೆ ಕೂತ್ಕೊಂಡಾಗ ಎದುರುಗಡೆ ಹೋಗ್ತಿದ್ರು ಕೂಡ ಕಾಣಿಸ್ತಿರ್ಲಿಲ್ಲ ಹಾವು, ಅಷ್ಟು ಸತ್ತೆ ಬೆಳೆದಿತ್ತು. ಇವಾಗ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗ್ತಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಕಾಯಿಸ್ಕೊಟ್ಟಿದ್ದೆ, ಕುಡ್ಕೊಂಡು ಇವಾಗ ಕೆಲ್ಸಕ್ಕೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದಾರೆ. ನಾನು ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೆ, ಅದಕ್ಕೋಸ್ಕರ ಲುಕ್ ಕೊಡ್ತಾಯಿದ್ರು. ಕೆಲ್ಸಕ್ಕೆ ಟೈಮ್ ಆಗಿತ್ತಲ್ವ, ಸೊ ಹಾಗಾಗಿ. ಮನೆ ಮುಂದೆ ಸ್ವಲ್ಪ ಸತ್ತೆ ತೆಗಿಯೋದೆಲ್ಲ ಬಾಕಿ ಇತ್ತಲ್ವ, ಅದನ್ನು ತೆಗಿತಿದ್ದಾರೆ. ನಾನು ನೋಡ್ತಾ ನಿಂತಿದ್ದೆ ವಿಡಿಯೋ ಮಾಡಿಕೊಂಡು. ಇವಾಗ ಕೆಲ್ಸಕ್ಕೆ ಹೊರಡ್ತಿದ್ದಾರೆ. ಅದನ್ನೆಲ್ಲ ತೆಗೆದಾದ್ಮೇಲೆ ಬಾಯ್ ಮಾಡ್ತಾಯಿದ್ರು. ಸೊ ಬಾಯ್ ಮಾಡಿ ನಾನು ಈ ಕಡೆ ಕೆಲಸ ಎಲ್ಲ ಇತ್ತಲ್ವ ಮನೆಯಲ್ಲಿ, ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಇವಾಗ ಬಟ್ಟೆ ಇತ್ತು, ಡೈಲಿ ಬಟ್ಟೆ ತೊಳಿತೀನಿ. ಯಾಕೆಂದರೆ ಅವರು ಧೂಳಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಬಟ್ಟೆ ಎಲ್ಲ ಕೊಳೆ ಆಗಿರುತ್ತೆ. ಫಸ್ಟು ಬಟ್ಟೆ ನೆನೆ ಹಾಕ್ಬಿಡೋಣ, ಆಮೇಲೆ ಪಾತ್ರೆ ತೊಳ್ಕೊಳ್ಳೋಣ ಅಂತ ಹೇಳಿ ಬಂದೆ. ಪಾತ್ರೆ ತೊಳಿತಾ ಇದ್ದೆ. ತುಂಬ ಏನು ಇರಲಿಲ್ಲ, ಆದರೂ ಇಬ್ಬರೇ ಅಲ್ವಾ, ಜಾಸ್ತಿ ಇರಲಿಲ್ಲ. ಸೊ ಪಾತ್ರೆ ಎಲ್ಲ ತೊಳೆದು ನೆಕ್ಸ್ಟ್ ಬಟ್ಟೆ ಒಗಿಬೇಕು. ಬಟ್ಟೆ ಒಗಿಲಿಲ್ಲ. ಅವರು ಮನೆಗೆ ನಾಷ್ಟಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬೇಗ ನಾಷ್ಟ ಮಾಡೋಣ ಅಂತ ಹೇಳಿ ಎಲ್ಲ ಪಾತ್ರೆನೂ ತೊಳಿತಾ ಇದ್ದೆ. ಡೈಲಿ ಒನ್ಸ್ ನೀರು ಬಿಡ್ತಾರೆ, ಅಂದರೆ ದಿನಕ್ಕೊಂದು ಸತಿ ನೀರು ಬಿಡ್ತಾರೆ. ನೀರು ಬರೋ ಅಷ್ಟರಲ್ಲಿ ನಾನು ಇರೋ ನೀರಲ್ಲಿ ಪಾತ್ರೆ ತೊಳೆದು ಬಟ್ಟೆ ಎಲ್ಲ ಒಕ್ಕೊಂಬಿಡ್ತೀನಿ. ಏನೇನು ಕೆಲಸ ಇದೆ ಎಲ್ಲ ಮಾಡ್ಕೊಂಬಿಡ್ತೀನಿ. ಸೊ ಇವತ್ತು ಅವರು ಬೇರೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲ ಬೇಗ ಮಾಡ್ಕೊತಾ ಇದ್ದೆ. ಅವ್ರು ಬಂದ ಕೂಡಲೇ ನಾಷ್ಟ ಕೊಟ್ಟು ಆಮೇಲೆ ಬಟ್ಟೆ ವಾಶ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಒಂದೊಂದು ಸತಿ ನೀರು ಬರೋದಕ್ಕಿಂತ ಮುಂಚೆ ಬಟ್ಟೆ ವಾಶ್ ಮಾಡ್ತೀನಿ. ಇಲ್ಲಾಂದರೆ ನೀರು ಬರ್ತಾ ಇದ್ದ ಹಾಗೆಯೇ ಬಟ್ಟೆ ವಾಶ್ ಮಾಡ್ಕೊತೀನಿ. ಇವತ್ತು ಯಾಕೋ ಬಟ್ಟೆ ವಾಶ್ ಮಾಡೋದಕ್ಕೆ ಮೂಡಿರಲಿಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ವಾಶ್ ಮಾಡಿದೆ. ಪಾತ್ರೆ ತೊಳ್ಕೊಂಡು ಇವಾಗ ಮನೆ ಕಸ ಗುಡಿಸೋಣ ಅಂತ ಹೇಳಿ ಎಲ್ಲ ಚಾಪೆಲ್ಲ ಹಾಸಿದ್ವಲ್ಲ, ಅದನ್ನೆಲ್ಲ ಎತ್ತಾಕ್ತಾಯಿದ್ದೆ. ಇದು ರೂಮು ಏನಪ್ಪ ಶಟರ್ ಇದೆ ಅಂತ ಅಂದ್ಕೊಬಿಡಿ. ಶಟರು ಅಂತಂದರೆ ಇವರು ಈ ಮನೆಗೆ ಮುಂಚೆ ಇದನ್ನು ಅಂಗಡಿ ಕೊಡಬೇಕು ಅಂತ ಹೇಳಿ ಕಟ್ಸಿದ್ರಂತೆ. ಅದಕ್ಕೆ ಅಂಗಡಿ ಕೊಡೋಕ್ಕಾಗಲಿಲ್ಲ, ಎಲ್ಲ ಮನೆ ಬಾಡಿಗೆ ಕೇಳ್ತಿದ್ರಂತೆ. ಸೊ ಅದಕ್ಕಾಗಿ ಇವರು ವಾಶ್ರೂಮ್ ಎಲ್ಲ ಕಟ್ಟಿಸಿ ಮನೆಗೆ ಬಾಡಿಗೆ ಕೊಟ್ಟಿರೋದು. ಆ ಶಟರ್ ಅವ್ರು ಏನೂ ತೆಗೆಸಿಲ್ಲ. ಸೊ ಹಾಗಾಗಿ ಇವಾಗ ಕಸ ಎಲ್ಲ ಗುಡ್ಸಾಯಿತು.
ಸೊ ಇವಾಗ ಕ್ವಿಕ್ಕಾಗಿ ನಾನು ಹೇಗೆ ಚಿತ್ರಾನ್ನ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಅವ್ರು ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಆದೆ. ಅವ್ರ ಫೇವ್ರೆಟು ಚಿತ್ರಾನ್ನ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಆಮೇಲೆ ಕಡಲೆ ಬೀಜ, ಕಡಲೆಬೇಳೆ, ಕರಿಬೇವು ಸೊಪ್ಪು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಇಷ್ಟನ್ನೇ ಒಗ್ಗರಣೆಗೆ ಹಾಕ್ತೀನಿ. ಹೆಸ್ರುಬೇಳೆ ಹಾಕಬೇಕಾಗಿತ್ತು, ಬಟ್ ಹೆಸ್ರುಬೇಳೆ ಸಿಕ್ಕಿಲ್ಲ, ಎಲ್ಲಿಟ್ಟಿದ್ನೋ ಗೊತ್ತಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಸ್ಟ್ಯಾಂಡ್ ಇಲ್ಲ ವೀಡಿಯೋ ಮಾಡೋದಕ್ಕೆ ಅಂತ ಹೇಳಿ ಅಲ್ಲೇ ಎದುರುಗಡೆ ಎತ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ನಾನೇನು ಹೀಗೆ ಮಾಡಿ ಅಂತ ಏನು ತೋರಿಸ್ತಾ ಇಲ್ಲ, ನಾನು ಹೇಗೆ ಚಿತ್ರಾನ್ನ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಬಾಣಲಿಲಿ ಎಣ್ಣೆ ಹಾಕಿ, ಆಮೇಲೆ ಸಾಸಿವೆ, ಜೀರಿಗೆ, ಕಡಲೆ ಬೀಜ, ಕಡಲೆಬೇಳೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು, ಆಮೇಲೆ ಕರಿಬೇವು ಸೊಪ್ಪು ಹಾಕಿ, ಈರುಳ್ಳಿ ಹಾಕಿ, ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ, ಶುಂಠಿನ ಹಾಕಿ ಫ್ರೈ ಮಾಡಿಕೊಂಡು, ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ, ನಂತರ ಟೊಮೊಟೊ ಹಾಕಿ, ಟೊಮೊಟೊ ಬೆಂದಮೇಲೆ ಅರಿಶಿನ ಪುಡಿ ಹಾಕಿದ್ರೆ ಮುಗೀತು. ಇದು ನಾನು ಮಾಡೋ ಅಂಥದ್ದು. ಹೆಸ್ರುಬೇಳೆ ಹಾಕ್ತೀನಿ ಒಗ್ಗರಣೆಗೆ, ಬಟ್ ಎಲ್ಲೋ ಇಟ್ಬಿಟ್ಟಿದ್ದೆ, ಸಿಗಲಿಲ್ಲ ಕೈಗೆ. ಸೊ ಹಾಗಾಗಿ ಕ್ವಿಕ್ಕಾಗಿ ಮಾಡಿಕೊಂಡು ನಾನು ಎಂಜಾಯ್ ಮಾಡ್ಕೊಂಡು ಅಡುಗೆನ ಮಾಡ್ತೀನಿ. ಸೊ ಎಲ್ಲ ಚಿತ್ರಾನ್ನ ಎಲ್ಲ ಮಾಡಾದಮೇಲೆ ಅವರು ಬರ್ತೀನಿ ಅಂತ ಹೇಳಿದ್ರಲ್ಲ, ಸೊ ಅದಕ್ಕಾಗಿ ಬಿಸಿ ಅನ್ನಕ್ಕೆ ಅಂತ ಇಟ್ಟಿದ್ದೆ. ಅವ್ರು ಊಟಕ್ಕೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಲೇಟ್ ಮಾಡೋದು ಬೇಡ, ಬಟ್ಟೆ ಒಗ್ದಾಕ್ಬಿಡೋಣ ಅಂತ ಹೇಳಿ ಬಟ್ಟೆ ಒಗ್ದಾಕ್ಬಿಟ್ಟೆ. ಯಾಕೆಂದರೆ ಬೇಗ ಬಟ್ಟೆ ಒಣಗುತ್ತೆ ಅಂತ. ನಾನು ಹಿಂದೆಗಡೆ ಈ ಥರ ಹಂಚ್ ಕೆಳಗಡೆ ಅಲ್ವಾ ಒಗ್ದಾಕೋದು, ಅಂದರೆ ಒಣಗಾಕೋದು. ಸೊ ಲೇಟಾಗಿ ಒಣಗುತ್ತೆ ಸ್ವಲ್ಪ. ಬಿಸಿಲು ಇದ್ದರೆ ಬೇಗ ಒಣಗಿಬಿಡುತ್ತೆ. ಇವಾಗ ಸ್ವಲ್ಪ ಮೋಡ ಆಗಿದೆ, ಅದಕ್ಕೋಸ್ಕರ ಬೇಗ ಒಗ್ದಾಕ್ತಾರೆ, ಬೇಗ ಒಣಗುತ್ತೆ ಅಂತ ಹೇಳಿ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೆ ಒಗೆದು. ನಾನು ಬಟ್ಟೆ ಒಣಗಾಕಿ ಬರೋ ಅಷ್ಟರಲ್ಲಿ ನೀರು ಕೂಡ ಬಂತು. ಅದಕ್ಕಾಗಿ ಮನೆಯೆಲ್ಲ ನೀರು ಹಿಡ್ಕೊತಾ ಇದ್ದೆ. ನೀರು ತುಂಬ್ತಾ ಇರಲಿ ಅಂತ ತೊಳ್ದಿದ್ದ ಪಾತ್ರೆನೆಲ್ಲ ಜೋಡಿಸ್ಕೊಂಡು ಅದಕ್ಕೂ ನೀರು ತುಂಬಿಡೋಣ ಅಂತ ಹೇಳಿ ಬಂದೆ. ಒಂದೊಂದು ಸತಿ ನೀರು ಬಿಡಲ್ಲ ಒಂದೊಂದು ದಿನ, ಅದಕ್ಕೋಸ್ಕರ ನೀರು ಸಾಕಾಗಲ್ಲ ಅಂತ ಅದಕ್ಕೂ ಕೂಡ ನೀರು ಇಟ್ಕೊಳ್ಳೋಣ ಅಂತ ಬಂದೆ. ನಮ್ಮ ಯಜಮಾನ್ರು ಬಂದರು, ಅವ್ರಿಗೂ ಊಟ ಕೊಟ್ಟೆ. ನೈಟು ಲೇಟ್ ಆಯಿತು ಅವ್ರು ಬರೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.